ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾನು ಮಂಗರ ಬಳ್ಳಿಯನ್ನು ಉಪಯೋಗಿಸಿ ಒಂದು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಇದು ಮೂಳೆಗಳಿಗೆ ತುಂಬ ಒಳ್ಳೆಯದು, ರಿಚ್ ಇನ್ ಕ್ಯಾಲ್ಶಿಯಮ್ಮು. ಇದನ್ನು ನಾನು ಫಸ್ಟ್ ಟೈಮು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಮಂಗರ ಬಳ್ಳಿ ನಮ್ಮ ಪ್ಲ್ಯಾಂಟ್ ಹೇಗೆ ಬಂದಿದೆ ನೋಡಿ. ಇದನ್ನು ನಾನು ಕಟ್ ಮಾಡಿದ ಜಾಗನ ಕೈಗೆ ತಾಕಿಸ್ದಂಗೆ ಕಟ್ ಮಾಡ್ತಾ ಇದ್ದೀನಿ. ಎಣ್ಣೆ ಸರ್ವಿ ಅಥವಾ ಪ್ಲಾಸ್ಟಿಕ್ ಕವರ್ ಏನಾದರೂ ಕೈ ಕಟ್ಕೊಂಡು ಇದನ್ನು ಕಟ್ ಮಾಡಬೇಕು. ಗ್ಲೌಸ್ ಕೂಡ ಯೂಸ್ ಮಾಡ್ಬೋದು. ಏನನ್ನು ಹಾಕ್ಕೊಳ್ದೇ ಕಟ್ ಮಾಡಿದ್ರೆ ಸ್ವಲ್ಪ ತಾಕಿದ್ರೂ ಕೈ ಕಡ್ತಾ ಬರುತ್ತೆ. ಎಲ್ಲೇ ತಾಕಿದ್ರೂ ಬರುತ್ತೆ ಕಡ್ತಾ. ಈ ರೀತಿಯಾಗಿ ನಾರನ್ನು ತೆಗಿಬೇಕು.
ಫೈನಲಿ ಎಲ್ಲ ಸೋಸಿ ರೆಡಿ ಆಯಿತು. ಇವಾಗ ಚಟ್ನಿ ಮಾಡೋಣ. ಮೊದಲಿಗೆ ಎಣ್ಣೆ ಹಾಕಿ ಮಂಗ್ರ ಬಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೋಸಿದ್ದು ಅಷ್ಟೇ ಅಭ್ಯಾಸ ಇಲ್ಲ. ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಇದನ್ನು. ಒಂದು ಚಮಚ ಕಡಲೆಬೇಳೆ ನಾವು ಹುರ್ಕೊಳ್ತಾ ಇದ್ದೀವಿ.
1 ಚಮಚ ಉದ್ದಿನಬೇಳೆ, ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಹುರಿಬೇಕು. ಈಗ ಹುರಿದಿದ್ದಾಗಿದೆ. ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಮತ್ತು ಹುಣಸೆಹಣ್ಣು ಇದಿಷ್ಟನ್ನು ಫಸ್ಟು ಮಿಕ್ಸಿ ಮಾಡಿಕೊಂಡು ಆಮೇಲೆ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆಲ್ಲನೂ ಮಿಕ್ಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಚಟ್ನಿ ತುಂಬ ಟೇಸ್ಟಿಯಾಗಿದೆ. ಇದನ್ನು ಅನ್ನದ ಜೊತೆನೂ ತಿನ್ಬೋದು, ಮತ್ತು ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಗುಂಗುರು ಬಳ್ಳಿ, ಮಂಗರು ಬಳ್ಳಿ ಅದ್ರದ್ದೇನು ಟೇಸ್ಟ್ ಏನು ಡಿಫ್ರೆಂಟ್ ಏನು ಅನಿಸಲ್ಲ, ಮಾಮೂಲು ಚಟ್ನಿ ಥರನೇ ಇದೆ. ನೀವೊಂದು ಸರಿ ಟ್ರೈ ಮಾಡಿ, ಹೆಲ್ತಿಗೆ ಭಾಳ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ.